ಇವಳು ನಮ್ಮ ಮನೆ ಹತ್ರ ಹಸು ಬಂದಿದ್ರೆ ಹಸುಗೆ ಬಾ 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 ಅಂತ ಬಾಳೆಹಣ್ಣು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಇಕ್ಕಿದ್ದೀನಿ. ಬಟ್ ನಮ್ಮ ಸಾಂಬಾರ್ ಪುಡಿಗೆ ಎಲ್ಲ ರೆಡಿ ಮಾಡ್ತಾವ್ರೆ. ಶಿರೀಷಕ್ಕ ಮಿಸ್ಸಿಂಗ್. ಅವಳಿಗೆ ಆರಾಮಾಗಿರ್ತಾಳೆ ಮನೇಲಿ. ಇಲ್ಲಿ ಗೆಸ್ಟ್ ಹೌಸ್ ಈಚೆ ಕುತ್ಕೊಂಡು ಇಷ್ಟೊತ್ತು ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ಓಡು ರೈಲು ಬದುಕಿನಲ್ಲಿ. ನಮ್ಮಮ್ಮ ಇಲ್ಲಿ ಸಾಂಬಾರ್ ಪುಡಿಗೆ ಎಲ್ಲ ರೆಡಿ ಮಾಡ್ತಾವ್ರೆ. ಏನೇನು ಇದು ಸಾಂಬಾರ್ ಪುಡಿಗೆ, ಇದು ಧನಿಯಾ ಪುಡಿಗೆ, ಅದು ಬರೀ ಖಾರದ ಪುಡಿಗೆ. ಯಾವಾಗ ಹಾಕ್ಸ್ತೀಯ? ಸೋಮವಾರ. ಬಿಕಾಸ್ ಇಲ್ಲಿ ಬಿಸಿಲು ಚೆನ್ನಾಗಿ ಬೀಳ್ತಿದೆ ಗೆಸ್ಟ್ ಹೌಸಲ್ಲಿ, ಅದಕ್ಕೆ ಎಲ್ಲ ನಾವು ಇಲ್ಲೇ ಮಾಡ್ಕೊಬಿಡ್ತೀವಿ. ಆಮೇಲೆ ಸೋಮವಾರ ಇದು ಏಮಿ ಅತ್ತೆಯವ್ರ ಮನೆಗೆ ಹೋಗಿ ಹಾಕ್ಸ್ಕೊಂಬರೋದಾ? ಇವಾಗೆಲ್ಲ ಮಿಷಿನ್ ಬಂದ್ಬಿಟ್ಟೈತೆ. ಬಿಸಿಲು ಸ್ವಲ್ಪ ಈ ಕಡೆ ಬಾಮ್ಮ. ಬಿಸಿಲಿಗೆ ಮೆಣಸಿನ್ಕಾಯಿ ಧನಿ ಎಲ್ಲ ಹಾರಾಕ್ಬಿಡ್ಬೇಕು. ಹಾರಾಕ್ಬಿಟ್ಟು ಇವಾಗ ಮಿಷಿನೇ ಬಂದೈತೆ. ಮಿಷಿನಲ್ಲಿ ಇವಾಗ ಮನೇಲಿ ನಾವು ಹೆಂಗೆ ಹುರಿದ್ಬಿಟ್ಟು ಎಲ್ಲ ಸಾಂಬಾರು ಪುಡಿಗೆ ಇದು ಮಾಡ್ತಿರೋ ಅದೇ ಥರ ಮಿಷಿನಲ್ಲೇ ಬೇಳೆಗಳು ಎಲ್ಲ ಹುರಿದ್ಬಿಟ್ಟು ಧನಿ ಎಲ್ಲ ಇದು ಮಾಡ್ತಾರೆ ಸಾಂಬಾರು ಪುಡಿಗೆ. ಈಗ ಮೊದಲಾದ್ರೂ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಘಾಟು ಆಗ್ತಾ ಇರಲಿಲ್ಲ, ಇವಾಗೆಲ್ಲ ಮಿಷಿನಲ್ಲೇ ಆಗೋಗ್ತೈತೆ. ಏನೇನು ಕಂಡುಹಿಡಿತಾರೆ. ಅದಕ್ಕೆ ಮನೆಗೆ ಹೋಗಿ ಹಾಕ್ಸ್ಕೊಂಡು ದಂಸನದಲ್ಲಿ ಐತಂತೆ ನಮ್ಮ ನಾದಿನಿ ಮನೆ ಹತ್ರ ಅಲ್ಲಿ ಹಾಕ್ಸ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಸೋಮವಾರ ಹಂಗೆ ಊರಿಗೆ ಹೋಗ್ತೀವಿ. ಸುದ್ಗುಂಡು ಪಳ್ಳಕ್ಕೆ ಹೋಗ್ತೀವಿ ಅಷ್ಟೇ. ಆಮೇಲೆ ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಬರ್ತೀವಿ ಮಾಲೂರಿಗೆ. ಬಿಕಾಸ್ ನಮಗೆ ಹಾಲಿಡೇಸ್ ಅಲ್ವಾ, ಇನ್ನೂ ಹಾಲಿಡೇಸ್ ಇಲ್ಲ. ಬಿಕಾಸ್ ಇವಾಗ ಬೇರೆಯವ್ರ ಸಮ್ಮರ್ ಹಾಲಿಡೇಸ್ ಅಂದರೆ ನಮಗೂ ಸಮ್ಮರ್ ಹಾಲಿಡೇಸ್. ಮಾಲೂರಲ್ಲಿ ಬಂದು ಇನ್ನೊಂದು ವಾರ ಇದ್ಬಿಟ್ಟು ಆಮೇಲೆ ಹೋಗ್ತಾರೆ. ಸರಿ. ಇಲ್ಲಿ ಗೆಸ್ಟ್ ಹೌಸ್ ಈಚೆ ಕುತ್ಕೊಂಡು ಇಷ್ಟೊತ್ತಿನಲ್ಲಿ ರಂಗೋಲಿ ಹಾಕ್ತಾ ಅವ್ರೆ. ನಾಳೆ ಫ್ರೈಡೇ ಅಂದ್ಬಿಟ್ಟು ತ್ರಿವೇಣಿ ಹಾಕ್ತಾ ಇರೋದು ರಂಗೋಲಿ. ಚೆನ್ನಾಗಿ ಹಾಕ್ತಾವಳೆ. ಅಲ್ಲಿ ಶಿರೀಷ ಕೂತಾವಳೆ, ಅಲ್ಲಿ ನಮ್ಮಮ್ಮ ಕೂತಾವ್ರೆ. ನಾಳೆ ಫ್ರೈಡೇಗೆ ರಂಗೋಲಿ ಹಾಕ್ತಾ ಅವ್ರೆ. ಚೆನ್ನಾಗಿ ಹಾಕ್ತಾಳಲ್ಲಮ್ಮ, ಚೆನ್ನಾಗಿ ಹಾಕ್ತಾವಳೆ ರಂಗೋಲಿನ. ನೋಡಿ ಇಲ್ಲಿ ಯಾರೂ ಇಲ್ಲ ರೋಡಲ್ಲಿ. ಚೆನ್ನಾಗಿದೆ, ಪೀಸಾಗಿದೆ. ಟ್ರೈನ್ ಸೌಂಡ್ ಎಲ್ಲ ಬರ್ತಿದೆ. ಸೊ ನನ್ನ ಶ್ಯಾಡೋ ಇಲ್ಲಿದೆ. ಫುಲ್ಲಾ ತೋರಿಸಿ ಮೂವ್ ಮಾಡು. ಬಾರ್ಡ್ರೂ ಸಕ್ಕತ್ತಾಯ್ತು. ಇದು ಹುಳ ಹಾಕಿರೋದು. ನಮ್ಮಮ್ಮ ನೋಡ್ರಿ ಇವತ್ತು ಎಲ್ಲಿ ಕೂತವ್ರೆ. ಫ್ರೈಡೇ ಅಂತ ರೆಡಿ ಆಗ್ಬಿಟ್ಟವ್ರೆ. ನಾಯಿಗೆ ಬಿಸ್ಕೆಟ್ ಹಾಕ್ತವ್ರೆ. ನಾನು ಹಸು ಕುರ್ತಿ ಹಾಕಕ್ಕೆ ಹೋಗಿದ್ದೆ, ಅಲ್ಲಿ ಕುರ್ತಿ ನೀರು ಇಕ್ಕಿದ್ದಾರೆ. ಎಲ್ಲ ನಮ್ಮಮ್ಮ ಫ್ರೈಡೇ ಅಂದ್ಬಿಟ್ಟು ರೆಡಿಯಾಗಿ ಕೂತವ್ರೆ. ಕಾಫಿ ಕುಡ್ಕೊಂಡು ನಾಯಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ತೊಗೊಂಡು ಏನು ಶೆಟ್ಲ್ ತಗೊಂಡು ಅಲ್ಲಿ ಒಳಗಡೆ ಇಕ್ಕಿದ್ದೀನಿ. ಬಟ್ ನಮ್ಗೆ ಕಾಕ್ ಸಿಗ್ತಾ ಇಲ್ಲ. ದಿವಾನ್ದಲ್ಲಿ ಕ್ಲೀನಿಗೆ ಹುಡುಕು ಸಿಗುತ್ತೆ. ದಿವಾನ್ದಲ್ಲೇ ಐತೆ. ಈ ಸೈಡ್ ಹೋಗು, ಸೈಡ್ ಐತೆ. ಚೆನ್ನಾಗಿದಲ್ಲ ವೆದರು. ಮಾಲೂರಲ್ಲಿ ಎಷ್ಟು ಪ್ರಶಾಂತವಾಗೈತೆ. ನಮ್ಮ ಮಾಲೂರೇ ಮಾಲೂರು, ಪ್ರಶಾಂತವಾಗೈತೆ. ಸುದ್ಗುಂಡು ಪಾಳ್ಯದಲ್ಲಿ ಮನೆ ಒಳಗಡೆನೇ ಇರಬೇಕು. ಬೋರ್ ಆಗ್ತಾ ಇದೆ. ಇಲ್ಲಾನು ಬೋರ್ ಆಗ್ತಾ ಇದೆ. ಎಷ್ಟು ದಿವಸ ಆಯ್ತಲ್ಲ ನಾವು ಬಂದು? ಆಯ್ತು, 10 ದಿನ ಆಯ್ತು. ಇನ್ನೂ ಒಂದು ವಾರ ಇರ್ತೀರಿ? ಇನ್ನೂ ಇರ್ತೀರಿ ಒಂದು ವಾರ. ಎಲ್ಲ ಇತ್ತು. ನಾನು ಅಷ್ಟು ಹುಡುಕಿದ್ದೀನಿ, ನಂಗೆ ಸಿಕ್ಕಿಲ್ಲ. ತಾಳ್ಮೆ ಬೇಕಂತಾನೆ. ಬಟ್ ನಾನು ಇಕ್ಬಿಡ್ಬತ್ತೀನಿ. ಯಾಕ ನಾನು ಇಕ್ಬಿಡ್ಬತ್ತಿ ಕೊಡೆಲೆ. ಇವರಿಬ್ರು ಶಟ್ಲ್ ಕಾಕ್ ಆಡ್ತವ್ರೆ. ನನಗಿಂತ ಚೆನ್ನಾಗಿ ಆಡ್ತವ್ರೆ. ನಾನೇ ಫ್ಲಾಪು ಹಂಗಂದ್ರೆ. ನನಗೆ ಟಚ್ ಹೋಗ್ಬಿಟ್ಟೈತೆ. ಇವಾಗ ಗಾಳಿ ಇಲ್ಲ. ಅವಾಗ ಜಾಸ್ತಿ ಗಾಳಿ ಇತ್ತು, ಇವಾಗ ಇವರಿಬ್ಬರು ಗಾಳಿ ಇಲ್ಲ. ನಾವು 3 ಜನ ಇವಾಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಶಿರೀಷ ಬೆಂಗಳೂರಿಗೆ ಹೋಗ್ಬಿಟ್ಲು. ನಾಳೆ ಅವಳಿಗೆ ಮೇಕಪ್ ಆರ್ಡರ್ ಇದೆ ಅಂತ, ಅದು ಮುಗಿಸ್ಕೊಂಡು ಬರ್ತಾಳೆ. ಸೊ ನಾನು ಹಿಂಗೆ ಬಂದು ಅವಳು ಹಂಗೆ ಹೋದ್ಲು. ಇವಾಗ ನಾವು ಪಾರ್ಕಿಗೆ ಹೋಗೋಣ ಅಂದ್ಬಿಟ್ಟು ನಾವು 3 ಜನ ಇದ್ದೀರಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಲೇಔಟ್ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ದೊಡ್ಡ ದೊಡ್ಡ ಮನೆ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಮಾಲೂರಲ್ಲಿ ಎಲ್ಲರೂ.
ಎಲ್ಲರ ಮನೇನೂ ಚೆನ್ನಾಯ್ತಲ್ಲಮ್ಮ. ಏನಾದರೂ ಹೇಳು. ಪಾರ್ಕು ಚೆನ್ನಾಗಿದೆ, ಲೇಔಟ್ ಇದೆ. ಪಾರ್ಕ್ ಚೆನ್ನಾಗಿದೆ. ಇವಾಗ ನೀವು ಬೋರು ಅಂದ್ರಲ್ಲ, ಅದಕ್ಕೆ ಬನ್ರಿ ಪಾರ್ಕ್ ಹೋಗೋಣ ಅಂತ ಕರ್ಕೊಂಬತ್ತಾ ಇದೀನಿ. ಚೆನ್ನಾಗಿದೆ ಈ ಕಡೆ ಎಲ್ಲ ಮನೆಗಳೆಲ್ಲ. ನಂಗೂ ಇಷ್ಟ ಆಯಿತು ನೋಡು. ಎಲ್ಲರ ಮನೆ ಚೆನ್ನಾಗಿದೆ. ಆಫೀಷೆಲ್ಲ ಕಟ್ಕೊಂಡಿದ್ದಾರೆ. ಎಷ್ಟೊಂದು ಜನ ಕಟ್ತಾ ಇದ್ದಾರೆ, ಎಷ್ಟೊಂದು ಜನ ಕಟ್ಟಿದ್ದಾರೆ. ಸೊ ಅಲ್ಲೋಗಿ ಮಾಡ್ತೀನಿ. ಪಾರ್ಕಿಗೆ ಬಂದ್ರಿ ನಾವು. ಎಷ್ಟು ಚೆನ್ನಾಗಿದೆ ಗೊತ್ತಾ ಪಾರ್ಕು. ಆಮೇಲೆ ಚೆನ್ನಾಗಿದೆ. ಏನೇನೋ ಕಾನ್ಸೆಪ್ಟು, ಅಲ್ಲಿ ದೇವರೆಲ್ಲ ಇಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ. ಎಲ್ಲ ಸಮ್ಮರ್ ಹಾಲಿಡೇಸ್ ಅಲ್ಲ, ಅದಕ್ಕೆ. ಹೋದ್ಸತಿ ಬಂದಾಗ ಇಷ್ಟು ಜನ ಇದ್ದಿಲ್ಲ ಅಲ್ಲ. ಸಮ್ಮರ್ ಹಾಲಿಡೇಸ್ ಅಲ್ಲ. ಇಲ್ಲ ಅಲ್ಲಿ ಎವ್ರಿ ಟೈಮ್ ಇಷ್ಟು ಜನ ಇರ್ತಾರೆ. ಸಮ್ಮರ್ ಹಾಲಿಡೇಸ್ ಇದ್ರೂ ಇಲ್ಲ ಅಂದ್ರೂ ಇಷ್ಟು ಜನ ಇರ್ತಾರೆ. ಯಾಕಂದರೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬರ್ತಾರಲ್ಲ, ಅವ್ರ ಜೊತೆ ಅವ್ರ ಪೇರೆಂಟ್ಸ್ ಬರ್ತಾರೆ. ಹಿಂಗಿರ್ತಾವೆ ನೋಡಿ ಎಲ್ಲ ಚಿಲ್ಲೆ ಪಿಳ್ಳೆಗಳು. ಎಲ್ಲ ಚಿಲ್ಲೆ ಪಿಳ್ಳೆಗಳು. ನಂಗೆ ಈ ಪಾರ್ಟ್ ಇಷ್ಟ. ಅಲ್ಲಿ ಕುತ್ಕೊಂಡು ಚಿಲ್ ಮಾಡ್ಬೋದಲ್ಲ, ಅದಕ್ಕೆ. ಅದೆಲ್ಲ ಆ ಕಡೆ ಎಲ್ಲ ದೊಡ್ಡವ್ರದ್ದು, ಈ ಕಡೆ ಎಲ್ಲ ಚಿಕ್ಕವ್ರದ್ದು. ಚೆನ್ನಾಗಿದೆ ಅಲ್ಲ. ಒಳಗಡೆ ನೋಡಿ ಅಲ್ಲೆಲ್ಲ ದೊಡ್ಡವರು ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ನಾನು ನಮ್ಮಮ್ಮ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ದಾರೆ. ಶಿರೀಷ ಮಿಸ್ಸಿಂಗ್ ಅಲ್ಲ ಅಲ್ಲೇ ನಮ್ಮಿಬ್ಬರಿಗೆ. ಶಿರೀಷಕ್ಕ ಮಿಸ್ಸಿಂಗ್. ಅವಳಿಗೇನು ಆರಾಮಾಗಿರ್ತಾಳೆ ಮನೇಲಿ. ಒಂದು ಫೋನ್ ಕಾಲ್ ಇಲ್ಲ, ಏನಿಲ್ಲ. ಅಂಕಲ್ ನೋಡು, ಅಂಕಲ್ ಅಂಕಲ್, ಆಂಟಿ ಆಂಟಿ ಆಂಟಿ. ಮಕ್ಕಳು 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 ಚಿಲ್ಲೆ ಪಿಳ್ಳೆಗಳು. ಇವಳು ನಮ್ಮ ಮನೆ ಹತ್ರ ಹಸು ಬಂದಿದ್ರೆ ಹಸುಗೆ ಬಾ 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 ಅಂತ ಬಾಳೆಹಣ್ಣು ಕೊಡ್ತಾವ್ರೆ. ಈಗ ಮಾಡೇ ತಲೆ ಮೇಲೆ. ಅದೇನೋ ಆಯ್ತು ಇಲ್ಲಿ. ಬಿಡಿ ಬಿಡಿ, ಅದೇನೋ ಆಗೈತೆ ಅದಕ್ಕೆ. ಬಾ ಬಾ. ನಿಂತ್ಕೊಳುತ್ತೆ ಹೆಂಗೆ ಹಂಗೆ. ಇವಳಿಗೆಲ್ಲ ಟ್ರಿಕ್ಸ್ ಗೊತ್ತಾ. ಅದು ಹೋಗ್ತಾ ಇರೋದನ್ನ ಕರೆದ್ಬಿಟ್ಟು ತ್ರಿವೇಣಿ ಎತ್ಕೊಂಬಾರ, ಇಲ್ಲೇ ಇರು. ಹೌದಾ, ನಿಂಗೆ ಹೆಂಗ್ ಗೊತ್ತಾ? ಬಾ 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 ಬಾ. ಅದು ಇದು ಇವಳು ಕರೆದ್ರೇನೆ ಬರ್ತಾ ಇರೋದು. ಬಾ ಏ ಬಾ 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 ಬಾ. ಬಿಡು ಹೋದ್ರೆ ಹೋಗಿ ಅಲ್ಲಿಗೆ ಕೊಡೋಣ. ಯಾರು ರಾಖಿ ಆಡಿರೋದು? ಯಾರು ರಂಗೋಲಿ ಎಲ್ಲ ರಾಕ್ಲ ಆಡ್ಬಿಟ್ಟವ್ರು. ಇರು ಅಷ್ಟು ಬೇಗ ತಿನ್ಕೊಂತಿದ್ದೇನೆ, ಚಿಪ್ಪು ಸಮೇತ. ಬಿಚ್ಚಿ ತಿನ್ನಲ್ಲ ಅದು. ಬಿಚ್ಚಿ ತಿನ್ಸೋಗ್ ನೀನು. ಹೋಗಿ ತಿನ್ಸು. ನಾವು ಊರಿಗೆ ಹೋಗ್ತಾ ಇದ್ದೀವಿ. ಜಾತ್ರೆಗೆ ಬಂದಿದ್ದೀವಿ, ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ತ್ರಿವೇಣಿ ಮತ್ತೆ ಬರ್ತೀರ ತಾನೇ? ಅದೇ ಬೇಜಾರಾಗ್ತಿದೆ, ಬಟ್ ಬರ್ತೀರಾ. ನಾವು ಫುಲ್ ಎಲ್ಲ ತುಂಬಿಸಿದ್ದೀವಿ. ಫೈನಲಿ ಬಾಯ್ ಬಾಯ್ ಮಾಡ್ಬಿಡ್ಮಾ. ಬಾಯ್ ಮಾಡ್ರೆ. ಬಾಯ್. ಆ್ಯಕ್ಚುಲಿ ಇವತ್ತು ನಾವು ಮಾಲೂರಿಂದ ಬಂದಿದ್ದ ದಿನ ಮನೆಗೆ ಬಂದರೆ ನಾವು ಯಾಕೋ ಮಾಲೂರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ನಾವು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾ. ಅವಾಗಿಂದ ಮೂಡೇ ಇಲ್ಲ ಏನಕ್ಕೂ. ನಮ್ಮ ಅಮ್ಮನ ಕೇಳೋಣ. ಇವತ್ತು ಮಾಲೂರಿಂದ ಬಂದ್ರಲ್ಲ, ಏನಾದರೂ ಹೇಳು. ಬೋರ್ ಆಗ್ತಾ ಇದೆ. ಮಾಲೂರು ಮಿಸ್ ಮಾಡ್ಕೊತಾ ಇದ್ದೀನಿ. ಮಾಲೂರು ಮಿಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ವಾರ ಹೋಗ್ತೀವಿ. ತಿರ್ಗಾ ನೆಕ್ಸ್ಟ್ ವಾರ ಹೋಗಬೇಕು. ಬಟ್ ಏನಕ್ಕೆ ಅಂದರೆ ಅದು ಆವಾಗಿನ ವ್ಲಾಗ್ಸಲ್ಲಿ ಬರುತ್ತೆ ನೋಡಿರಿ.
ಈ ವಾರ ಸ್ವಲ್ಪ ನಮಗೆ ತುಂಬ ಫಂಕ್ಷನ್ಸ್ ಇದೆ. ಆ ಫಂಕ್ಷನ್ಸ್ ಏನು ಅಂತ ನಾವು ಡಿಸ್ಕ್ಲೋಸ್ ಮಾಡಲ್ಲ, ಅದೆಲ್ಲ ಇನ್ನೂ ಲೇಟಾಗಿ ಬರುತ್ತೆ ಆ ವ್ಲಾಗ್ಸ್ ಎಲ್ಲ. ಜಾಸ್ತಿ ಐತೆ ಫಂಕ್ಷನ್ಸ್. ಸೌಂಡ್ ಮಾಡ್ತಾ ಇದೆಯಮ್ಮ, ಏನು ಫಂಕ್ಷನ್ ಅಂತ ಡಿಸ್ಕ್ಲೋಸ್ ಮಾಡಲ್ಲ ತಾನೇ? ಮಾಡಲ್ಲ. ಸೀಕ್ರೆಟ್ ಬ್ಲಾಗ್ ಬರ್ತಲ್ಲ ಅವಾಗ ನೋಡಲಿ. ಬರುತ್ತಲ್ಲ ಅವಾಗ ನೋಡಲಿ. ಅದೇ ಮಾಲೂರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಹೌದು, ನಾನು ಜಾಸ್ತಿ ಮಿಸ್ ಮಾಡ್ಕೋತಾ ಇದ್ದೀನಿ. ಎಷ್ಟು ದಿವಸ ಆಯ್ತ್ರಿ? 14 days ಇದ್ರಿ. 14 days, ಕರೆಕ್ಟಾಗಿ 14 days. ಹಸಿ ಕರ್ಗದ ದಿನ ಹೋಗಿದ್ದು, ಇವತ್ತು ಬಂದಿರೋದು. ಬರೋಕ್ಕೆ ಮನಸ್ಸಿಲ್ಲ, ಪಪ್ಪ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಐತೆ ಅಂದ್ಬಿಟ್ಟು ಹೇಳ್ತು. ಅದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ ಬೇರೆ, ಅದಕ್ಕೆ. ಇನ್ನು ನಾಳೆಯಿಂದ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಫುಲ್ಲು ಎಲ್ಲ ಧೂಳ ಹೋಗ್ತೈತೆ. ಇನ್ನೆಲ್ಲ ಈ ವೀಕಲ್ಲಿ ಒಂದು ಫಂಕ್ಷನ್ ಇದೆ, ಅದ್ರದ್ದು ವ್ಲಾಗ್ ಬರುತ್ತೆ. ಅದಾದ್ಮೇಲೆ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಅದೂ ಇವಾಗ ಬರಲ್ಲ, ಅದು ಇನ್ನೂ ಬರುತ್ತೆ. ಸರ್ಪ್ರೈಸ್. ಇಲ್ಲೇನೋ ಪ್ರಿಪೇರ್ ಮಾಡ್ತಿದ್ದಾರೆ ನಮ್ಮಮ್ಮ. ಏನು ಮಾಡ್ತಿದ್ಯಾ? ಸೇಮಿ ಉಪ್ಪಿಟ್ಟು ಮಾಡೋಣ ಅಂತ. ಸೇಮಿ ಉಪ್ಪಿಟ್ಟ? ಫುಲ್ ಕಲರ್ಫುಲ್ಲಾಗಿ ಇಟ್ಬಿಟ್ಟು. ಫಿನಿಶ್ ಆಗಿ ಸೇಮಿ ಉಪ್ಪಿಟ್ಟ ಇಷ್ಟಲ್ಲ. ಪಪ್ಪ ಊಟ ಬೇಡ ಅಂತು. ಪಪ್ಪ ಎಲ್ಲ ಹೋಗಿದೆ. ನಾನು, ನೀನು, ಶ್ರೀವಿಷ. ಅದಕ್ಕೆ ನಮ್ಮೂರಿಗೇನಲ್ಲ, ಅದಕ್ಕೆ ಸೇಮಿ ಉಪ್ಪಿಟ್ಟೆ ಮಾಡ್ಕೊಳ್ಳೋಣ ಅಂತ ಸೇಮಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಮತ್ತೆ ಏನಾದರೂ ಹೇಳ್ಬೇಕಾ? ಏನು ಹೇಳೋದು, ಅಳು ಬರ್ತಾಯಿತ್ತು. ಮಾಲೂರು ನಂಗೆ ಮಾಲೂರು ಅಂದರೆ ಜಾಸ್ತಿ ಇಷ್ಟ. ಅದು ನನ್ನ ತವರೂರು. ನಾವು ಅಂದ್ಕೊಂಡಿದ್ದು 1 ತಿಂಗಳಿರಬೇಕು ಅಂತ ಅಂದ್ಕೊಂಡಿದ್ದು. 1 ತಿಂಗಳಲ್ಲೇ ಇರಬೇಕು. ಯಾಕಂದ್ರೆ ಮುಂಚೆ ಎಲ್ಲ ಹೋಗ್ತಾ ಇದ್ದಿದ್ರೆ ಲೈಕ್ ಸ್ಕೂಲ್ ಟೈಮಲ್ಲೆಲ್ಲ ಸಮ್ಮರ್ ಹಾಲಿಡೇಸ್ ಅಂತ ಹೋಗ್ಬಿಟ್ಟು ಅಷ್ಟು ದಿನ ಇದ್ಬಿಟ್ಟು ಬರ್ತಾರೆ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ. ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆಯಲ್ಲ, ಬಟ್ ಕಾಲೇಜಲ್ಲಿ ಲೀವ್ ಕೊಡಲ್ಲ. ಬಟ್ ಸ್ಟಿಲ್ ಆ ಡೇಸ್ ಎಲ್ಲ ತಿರ್ಗಾ ಕಮ್ ಬ್ಯಾಕ್ ಮಾಡಬೇಕಲ್ಲ. ಬಟ್ ಹೋಗೋಣ. ಈ 1 week ಫುಲ್ ಬ್ಯುಸಿ ಇದ್ದೀರಾ, ಆಮೇಲೆ ನೆಕ್ಸ್ಟ್ ವೀಕ್ ಹೋಗ್ತೀವಿ. ಹೌದು. ಮತ್ತೆ ಏನಿಲ್ಲಪ್ಪ, ಇವಾಗ ಮನೆ ಎಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಬರ್ತಾ ಎಲ್ಲ ಕ್ಲೀನ್ ಮಾಡಿದಾರೆ ನಮ್ಮಮ್ಮ. ಕ್ಲೀನ್ ಮಾಡ್ತಾ ಇದ್ದೀನಿ ಒಂದೊಂದೇ. ಊರಿಗೆ ಹೋದ್ರೆ ಹೋಗುವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ. ಬಂದೆ ಮತ್ತೆ ಕ್ಲೀನ್ ಮಾಡಬೇಕು. ಪಾಪ ಇನ್ನೇನು ನಮ್ಮ ಅಪ್ಪನ ಕ್ಲೀನ್ ಮಾಡ್ತಾರೆ, ನೀನೇ ಮಾಡಬೇಕು. ಪಪ್ಪನು ಪಾಪ ಮನೆ ಎಲ್ಲ ಕ್ಲೀನ್ ಮಾಡೈತೆ. ಮನೆಯೆಲ್ಲ ದೇವ್ರ ಪೂಜೆ ಮಾಡುವಾಗ ಶುಕ್ರವಾರ ಅಂದ್ಬಿಟ್ಟು ಮನೆಯೆಲ್ಲ ಗುಡ್ಸೋರ್ಸಿ ಎಲ್ಲ ಪೂಜೆ ಎಲ್ಲ ಮಾಡೈತೆ. ಇನ್ನೊಂದು, ನಾವು ಕೆಲ್ಸಕ್ಕೆ ಯಾರನ್ನೂ ಇಟ್ಕೊಳ್ಳಲ್ಲ. ನಾವು ಚೆನ್ನಾಗಿ ನಾವು ಹೆಂಗ್ ಮಾಡ್ತೀವಿ ನಮ್ಮಂಗೆ ಅವ್ರು ಮಾಡಲ್ಲ. ನಾವೆಷ್ಟು ಕ್ಲೀನಿಗೆ ನಾನು 2 ಸಲ ಒರೆಸ್ತೀನಿ ನಾನು. ಅವರು ಕ್ಲೀನಿಗೆ ಗುಡ್ಸಲ್ಲ, ಒರೆಸಲ್ಲ. ಸಾಮಾನು ಉಜ್ಬೇಕಾದ್ರೆ ಸೋಪೆಲ್ಲ ಹಂಗೆ ಇರ್ತೈತೆ. ಮತ್ತೆ ನಾವೇ ರಿಪೀಟ್ ಮಾಡಬೇಕು. ಯಾಕೆ ಬೇಕು? ಅದಕ್ಕೇನೆ ಇವಾಗ ಸೇರ್ತಿ ಬೇಡ, ಆಮೇಲೆ ನೋಡ್ಕೊಳ್ಳೋ ಮುಂದಕ್ಕೆ. ಕೆಲಸದವ್ರು ಬೇಕು ಅಂದರೆ ಸುಮ್ಮನೆ ಏನಕ್ಕೆ ಕೆಲಸದವ್ರು ಇಟ್ಕೊಳ್ಬೇಕು? ನಮಗೂ ಎಕ್ಸಸೈಸ್ ಇದ್ದಂಗೆ ಇರ್ತೈತೆ. ಮನೇಲಿ ಆರಾಮಾಗಿ ಕುತ್ಕೊಂಡು ಸೋಂಬೇರಿಗಳಾಗೋ ಬದಲು ಒಂದೊಂದು ಕೆಲಸ ಮಾಡಿಕೊಂಡ್ರೆ ನಮಗೂ ಮೈಂಡ್ ಫ್ರೀ ಇರ್ತೈತೆ. ನಮಗ್ ನಾವು ಮಾಡಿದ್ರೇನೆ ಚೆನ್ನಾಗಿ ಕಾಣಿಸೋದು. ನಾನು ಮಾಡ್ಬೇಕು. ಅವ್ರವ್ರ ರೂಮ್ ನಾವೆಲ್ಲ ಅವ್ರವ್ರ ರೂಮ್ ಅವರೇ ಕ್ಲೀನ್ ಮಾಡ್ಕೋತಾರೆ. ಹಾಲು ಅದು ಇದು ಎಲ್ಲ ನಮ್ಮ ಅಪ್ಪ ಅಮ್ಮ ಮಾಡ್ಕೊಂತಾರೆ. ನಾವು ಕಾಲೇಜ್ಗೆ ಹೋಗಿರ್ಬೇಕು. ಅಪ್ಪ ಹೇಳ್ತಾನೆ ಐತೆ ಕೆಲ್ಸಕ್ಕೆ ಇಟ್ಕೋ ಅಂತ. ನಾನೇ ಬೇಡ ಅಂತ ಹೇಳ್ತಾ ಇದೀನಿ. ಏನ್ ಸುಮ್ನೆ ಕೆಲಸ ಚೆನ್ನಾಗೂ ಮಾಡಲ್ಲ ಅವ್ರು, ವೇಸ್ಟ್. ಇನ್ನೊಂದು ಮನೇಲಿ ನಾವು ಒಬ್ಬಳೇ ಇರ್ತೀನ, ಪಪ್ಪ ಹೊರಗಡೆ ಹೋಗ್ತೈತೆ, ನೀವು ಕಾಲೇಜ್ಗೆ ಹೋಗ್ತೀರಾ, ಅದಕ್ಕಿಂತ ಬೇರೆ ಕೆಲಸ ಏನೋ ಮಾಡ್ಕೋಬೋದಲ್ಲ. ಆರಾಮಾಗಿ ನಾವು ಎಕ್ಸರ್ಸೈಸ್ ಇದ್ದಂಗೆ ಇರ್ತೈತೆ, ಆರಾಮಾಗಿ ಮೈಂಡು ಫ್ರೀ ಇರ್ತೈತೆ. ಸೋಂಬೇರಿಗಳಾಗಿ ಹೋಗ್ತಿರಿಲ್ಲ ಅಂದ್ರೆ. ಕರೆಕ್ಟ್. ಕೆಲಸ ಮಾಡಬೇಕು. ಕೆಲಸದವ್ರ ಮೇಲೆ ಎಲ್ಲ ಡಿಪೆಂಡ್ ಆದ್ರೆ ನಾವು ಸೋಂಬೇರಿ ಆಗ್ತೀರಿ. ಏನಕ್ಕೆ ಬೇಕು? ಆರಾಮಾಗಿ ಮಾಡ್ಕೊಳ್ಳೋಣ, ನಮ್ಮ ಕೈಲಾದಷ್ಟು ದಿವಸ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಕೆಲಸದವ್ರು ಇಟ್ಕೊಳ್ಳೋಣ. ಇವಾಗ ನಾ ಇಟ್ಕೊಳಲ್ಲ ಇಲ್ಲ. ತುಂಬಾ ಜನ ಕೇಳ್ತಾರೆ, ಎಷ್ಟೊಂದು ಜನ ಕೆಲ್ಸಕ್ಕೆ ಬರ್ತಾರ ಅಂತ. ಯಾಕಂದ್ರೆ ನಮ್ಮ ಮನೆ ನೋಡಿ ಕ್ಲೀನ್ ಇಟ್ಕೊಳ್ತಿರಲ್ಲ ಅಂತಾರೆ. ನಾವಿಲ್ಲಪ್ಪ, ನಾವೇ ಮಾಡ್ಕೊಳೋದು ಅಂತ. ನಮ್ಗೆ ನಾವು ಮಾಡ್ಕೊಂಡ್ರೇನೆ. ಆಳು ಮಾಡೋದು ಆಳು, ಮಗ ಮಾಡೋದು ಮಧ್ಯಮ, ತಾನು ಮಾಡೋದು ಉತ್ತಮ ಅಂತ ಗಾದೆನೇ ಇಲ್ಲ. ನಾವು ಮಾಡೋದು ನಮ್ಗೆ ಸರಿ.
ಹೇಳೇನಾದ್ರು. ನೋಡಿ ಆಯ್ತು, ಸೇವೆ ಉಪ್ಪಿಟ್ಟು ಚೆನ್ನಾಗೈತೆ. ಕಲರ್ಫುಲ್ ಆಗಿದೆ. ಹಾಕ್ಕೊಡ್ಲಾ? ಹ್ಞೂ ಸಿರಿಶಂಕರಿ ಹಾಕ್ಕೊಂಡು. ಹ್ಞೂ ಕೈ ಬಳೆ ಸತ್ತೆ